ಹಾಯ್ ಎಲ್ರಿಗೂ ನಮಸ್ಕಾರ. ದಿನದಂತೆ ವಾಕಿಂಗ್ ಹೋಗ್ಬೇಕಾದ್ರೆ ನೋಡಿ ಬೆಟ್ಟ ಯಾವ ಥರ ಕಾಣಿಸ್ತಿದೆ ಅಂತ. ಎಷ್ಟು ಹತ್ತಿರದಲ್ಲಿ ನಮಗೆ ಚಾಮುಂಡಿ ಬೆಟ್ಟ ತುಂಬ ನಿಯರೇ ಆಗುತ್ತೆ. ಅಲ್ಲಿಂದ ನೋಡಿ ಗಾಳಿ ಅಂದರೆ ಎಷ್ಟು ಗಾಳಿ ಇತ್ತು, ಮಳೆ ಬರೋ ಥರ ಆಗಿತ್ತು. ಒಬ್ಬಳೇ ಬೇರೆ ಹೋಗಿದ್ದೆ, ಇವತ್ತು ಸಾರಿಕಾ ಬಂದಿರಲಿಲ್ಲ, ಹಾಗಾಗಿ ಒಬ್ಬಳೇ ಹೋದೆ. ಮರ ಎಲ್ಲಾದರೂ ಬಿದ್ದೋಗ್ಬಿಡುತ್ತೇನೋ ಅಂತ ಭಯ. ನೋಡಿ ಇಲ್ಲಿ ಹಂಸಗಳು ಎಷ್ಟು ನೀಟಾಗಿ ತೇಲ್ತಾ ಇದೆ, ಗಾಳಿಗೆ ಎಲ್ಲ ಒಂದೇ ಕಡೆ ಲೈನಾಗಿ ಹೋಗ್ತಿತ್ತು. ಒಂಥರ ಖುಷಿ ಅನಿಸ್ತು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅಲ್ಲಿಂದ ಸೀದಾ ಬಂದ್ವಿ. ಬರೋಷ್ಟೊತ್ತಿಗೆ ಮತ್ತೊಂದು ನವಿಲು ಕಾಣಿಸ್ತು, ಸ್ವಲ್ಪ ವೀಡಿಯೋ ತೊಗೊಂಡೆ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನವಿಲು, ಇದು ತುಂಬಾ ಇದಾವೆ ಇಲ್ಲಿ. ಇವತ್ತು ಒಂದು ನವಿಲು ಕಾಣಿಸ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ. ಅಷ್ಟೊತ್ತಿಗೆ ಮನೆಗೆ ಬಂದಮೇಲೆ ರಾಗಿ ದೋಸೆ ಮಾಡೋಣ. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು, ದಿನ ಇದೆ ತಾನೇ ಹೆಣ್ಮಕ್ಳಿಗೆ ಟೆನ್ಷನ್ನು. ಹಾಗಾಗಿ ರಾಗಿ ಮತ್ತು ಹೆಸರು ಕಾಳು ಎರಡೂ ನೆನೆಸಿಟ್ಟೆ. ಓವರ್ ನೈಟ್ ನೆನೆಸಿಡ್ಬೇಕು. ಇದನ್ನ 4-5 ಸತಿ ತೊಳೆದ್ಬಿಟ್ಟು ನೆನೆಸಿಟ್ಟಾದ್ಮೇಲೆ ಬೆಳಗ್ಗೆ ಎದ್ದು 1 ಇಂಚ್ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಇದನ್ನು ಇನ್ಸ್ಟೆಂಟಾಗಿ ಮಾಡೋದು. ಇದನ್ನು ಯಾವುದೇ ರೀತಿ ಇಡಬೇಕು ಅಂತ ಏನಿಲ್ಲ. ಹಿಟ್ಟನ್ನ ನಿಮ್ಗೆ ಎಷ್ಟಾಗಲೇ ಬೇಕೋ ಅಷ್ಟಾಗಲೇ ದೋಸೆನ ಹಾಕ್ಕೊಂಡು ಚಟ್ನಿ ಅಥವಾ